देशिकन्दकटाक्षलब्धत्रयन्तसारमन्वन्तिगुणं बुधाग्र्यं नारायणारेन्द्रकपाभिषक्तं श्रीरङ्गनाथेतिशेखरमाश्रयामः केशवार्पापात्रं द्विषमादिगुणान्नवं शीशदारीतीशानं देशिकेन्द्रमं भजे प्रपत्ये निर्वत्यानां निषद्यां गुणसम्पदां शरणं भववीतानां षडगोपमनेश्वरं रामानुजदयापात्रं ज्ञानवैराग्यभूषणं श्रीमद्वेङ्कटनाथार्यं वन्दे वेदान्तदेशिकं लक्ष्मीनाथसमारम्भां नाथयामनमध्यमाम् अस्मदाचार्यपर्यन्तां वन्दे गुरुपरम्पराम् यो नित्यमुच्यतपदाहं विजग्मरुक्माव्यामोहतस्थितराणि तृणायमेने अस्मद्गुरोर्भगवतोऽस्य दैकसिन्धोः रामानुजशरणं शरणं प्रपद्ये मातापिता युतेस्तनया भूतिः सर्वं यदेव नियमेन तन्मयानामात्यस्य न कुलपदेव कुलाभिरामं श्रीमत्तदङ्घ्रोलं नमामि मूर्ना भूतं सरच्च मदाक्षयपट्टनादा श्रीभक्तिसार कुलशेखरयोगिवाहान् भक्ताङ्ग्रेण परकालयतीन्द्रमिश्रान् श्रीमत्पराङ्कुशं निम्रणदोऽस्मि नित्यम्। ಈ ದಿನದ ಪ್ರವಚನಕ್ಕೆ ಸ್ವಾಗತ. ಗೋದೆ ತನ್ನ ಈ ಒಂದು ರಥವನ್ನು ಆರಂಭಿಸಲಿಕ್ಕೆ ಪರೈ ಅಂತ ವಾದ್ಯಗಳನ್ನು ಕೇಳಿದಾಗ ಕೃಷ್ಣ ಹೇಳ್ತಾನೆ, ರಥನೇ ಮಾಡಿಲ್ಲ, ಯಾಕೆ ಬೇಕು? ರಥನೇ ಮಾಡಿಲ್ಲ, ರಥ ಮಾಡಿ ಆಮೇಲೆ ಕೇಳಿ ಅಂತ ಹೇಳಿದಾಗ, ರಥ ಮಾಡೋದಕ್ಕೋಸ್ಕರ ಊರುಗಳನ್ನೆಲ್ಲ ಗೊತ್ತಾಗಬೇಕು, ಅದಕ್ಕೋಸ್ಕರ ನಮಗೆ ಈ ಒಂದು ವಾದ್ಯ ಬೇಕು ಅಂತ ಕೇಳ್ತಾಳೆ. ಮತ್ತೇನೇನು? ಪೆರುಸಮ್ಮಾನ, ದೊಡ್ಡದಾದ ಒಂದು ಸನ್ಮಾನ, ಊರಿಗೆಲ್ಲ ಗೊತ್ತಾಗೋ ಥರ ಸನ್ಮಾನ ಮಾಡಬೇಕು, ಆ ಥರ ಇರಬೇಕು ನೀವು ಕೊಡೋ ಸನ್ಮಾನ ಅಂತ ಹೇಳ್ತಾರೆ. ಅದನ್ನು ಯಾರು ಅದನ್ನು ಕೊಡೋದಕ್ಕೆ ಇರ್ತಾರೆ? ಒಂದು, ನೀವು ಹಿಂದಿನ ಒಂದು ಪಾಸ್ಟರದಲ್ಲಿ ಹೇಳಿರೋ ಥರ ನೀನಿದ್ರೆ ಸಾಕು ಅಂತ ಹೇಳಿದ್ದೀರ. ಮತ್ತು ಈ ಸನ್ಮಾನ ಎಲ್ಲ ಯಾಕೆ? ಗೋದೆ ಹೇಳ್ತಾಳೆ, ಇದು ನನಗೆಲ್ಲಮ್ಮ, ಊರವರು ನಮ್ಮನ್ನು ಈ ರಥ ಮಾಡಲು ಬಿಟ್ಟಿದ್ದಾರೆ. ಯಾಕೆ ಅಂದರೆ ಮಳೆ ಬರಬೇಕು ಅಂತ ಊರಿನವ್ರು ಬಿಟ್ಟಿರೋದ್ರಿಂದ ಅವ್ರಿಗೋಸ್ಕರ ಈ ವಾದ್ಯ ಎಲ್ಲ ಬೇಕು ಅಂತ ಗೋದೆ ಹೇಳ್ತಾಳೆ. ನೀಳಾತುಂಗಸ್ತನಗಿರಿತಡೆಯುಕ್ತಮುತ್ಪೋತ್ಯ ಕೃಷ್ಣಂ ಪಾರಾತ್ಯಂ ಸಂಶ್ರುತಿಶತಶಿರಸಿದ್ಧಮಧ್ಯಾಭಯಂತೀಂ ಸೋಚ್ಚಿಷ್ಟಾಯಾಶ್ಚಜನಿಗಳನ್ಯಾಬಲಾಕೃತ್ತಮಂತೆ ಗೋದಾತಸ್ಯೈನಮಿದಮಿದಂ ಭೂಯೇವಾಸ್ತು ಭೂಯಃ ಅನ್ನವಯಲ್ಪದವೈ ஆண்டாளரங்கற்கு பன்னுதிருப்பாவை வல்பதியம் இந்நிசையால் பாடிக் கொடுத்தாள் நற்பாமாலை பூமாலை சுடிக் கொடுத்தாளை சொல்லு சுடிக் கொடுத்த சொற்படியேதல்பாவை பாடியருளவில்ல வல்வையாய் அடி நீ வேங்கடவர்க்கு என்ன இது என்னை மாத்தம் ಮಂಗಡಬಾ ವನ್ನಮೇ ನಲ್ಗೆ. ಈ ಒಂದು ರಥವನ್ನು ಆರಂಭಿಸಿ ಅದಕ್ಕೆ ಬೇಕಾದ ಸಂಭಾವನೆಯನ್ನೆಲ್ಲ ತಗೊಂಡು ಮೇಲೂ ಇನ್ನೂ ಅಲ್ಲ ನಿಂತಿದ್ದಾರೆ. ಆ ಸ್ಟೇಜ್ ಮೇಲೆ ಇನ್ನೂ ಮಾಲಾರ್ಪಣೆ ಎಲ್ಲ ಆಗಿದೆ, ಮಾಲಾರ್ಪಣೆ ಆಗಿ ಸಂಭಾವನೆ ಎಲ್ಲ ಕೊಟ್ಟಿದೆ. ಆದ್ರೂ ಅಲ್ಲೇ ನಿಂತಿರುವಾಗ ಕೃಷ್ಣ ಕೇಳ್ತಾನೆ, ಏನಕ್ಕೋಸ್ಕರ ನಿಂತಿದ್ದೀರಾ? ನಿಮಗೆ ಸೇರಬೇಕಾದ್ದೆಲ್ಲ ಕೊಟ್ಟಾಯ್ತಲ್ಲ ಅಂದಾಗ ಹೇಳ್ತಾರೆ, ಇನ್ನು ದೊಡ್ಡದೊಂದು ಬೇಕು. ದೊಡ್ಡದೊಂದು ಏನು ಬೇಕು? ಆ ದೊಡ್ಡದೊಂದು ಬೇಕು ಅಂದರೆ ನಿಮಗೆ ಏನು ಯೋಗ್ಯತೆಗಳಿದೆ ತಗೊಳ್ಳೋಕ್ಕೆ? ನಿಮಗೆ ಯೋಗ್ಯತೆ ಇದ್ದರೆ ನಾನು ದೊಡ್ಡದು ಕೊಡೋದಕ್ಕೆ ರೆಡಿ ಇದ್ದೀನಿ. ನಿಮ್ಮ ಯೋಗ್ಯತೆಗಳು ಏನು ಅಂತ ಕೇಳಿದಾಗ ಹೇಳ್ತಾರೆ, ಕರೆವಗಳು பெண்சண்டைகாரம் சேர்ந்துண்போ அறிவொன்னுமெல்லாதாய் குலத்து உன் தன்னை பெருபுரந்தனையும் புண்ணியம் யாமுடியும் குறைவொன்றுமில்லாத கோவிந்தா உன் தன்னோடுறவேல் நமக்கிங்கொயிற்க வழியாது அறியாத பிள்ளைகளோம் அன்பினால் உன் தன்னை சிறபேர் அயத்தனமும் சீறி அருளாதே இறைவாணி தாராய் பரையேலோர் ಎಂಬಾವಾಯ್. ಕರವೆಗಳು ಪಿಂಚೆಂಡ್ರು, ಪಶುಗಳ ಹಿಂದೆ ಪಿಂಚೆಂಡ್ರು, ಹಿಂದೆ ಹೋಗಿ ಕಾನಂ ವನಕ್ಕೆ சேர்ந்து போல் ಸೇರಿ ಉಂಡೋಂ ತಿನ್ನೋಣ, ಅರಿವು ಜ್ಞಾನ ಒಂದ್ರುಮಿಲ್ಲದ ಸ್ವಲ್ಪವೂ ಇಲ್ಲದ ಆಯ್ಕುಲಕ್ಕೆ ಗೋಪಕುಲದಲ್ಲಿ ಉಂತನ್ನೈ ನಿನ್ನನ್ನು ಪಿರವಿ ಪಿರಂದನೆ ಅವತಾರವಾಗಿ ಲಭಿಸುವಂತೆ ಪುಣ್ಯಂ ನಮ್ಮ ಮಹಾವಾಕ್ಯವನ್ನು ಯಾಮ್ ಉಡೆಯೋಂ ನಾವು ಪಡೆದಿರುತ್ತೇವೆ.
ಕುರೆಗೊಂಡಮಿಲ್ಲದ ಯಾವ ದೋಷವೂ ಇಲ್ಲದ ಗೋವಿಂದ ಗೋವಿಂದನೇ ಉಂತನ್ನೋಡು ನಿನ್ನೊಡನೆ ಉರವೇಲ್ ಸಂಬಂಧವು ನಮಕ್ಕೆ ನಮ್ಮೆಲ್ಲರಿಗೂ ಇಂಗು ಇಲ್ಲಿ ಒഴുக்க ವழிಯಾದ ನಾಶನೀಯವಲ್ಲ, ಮರೆಸಲ್ಪಡತಕ್ಕದ್ದಲ್ಲ. ಅರಿಯಾದ ಜ್ಞಾನಶೂನ್ಯರಾದ ಪಿಳ್ಳೆಗಳು ಬಾಲೆಗಳಾದ ನಾವು ಅನ್ಬಿನ ಪ್ರೇಮದಿಂದ ಉಂತನ್ನೆ ನಿನ್ನನ್ನು ಶಿರಪೇರ್ ಅಲ್ಪನಾಮದಿಂದ ಅಯುತ್ತನವಂ ಕರೆದವೆಂದು ಶೀರಿಯರ ಅರುಳಾದೆ ಕೋಪ ಮಾಡದೇ ಇರು. ಇದೇವಾ ಸ್ವಾಮಿಯೇ, ನೀನು ಪರೈ ಪ್ರಾಪ್ಯ ವಸ್ತುವನ್ನು ತಾರಾಯ್ ಕೊಡು ಏಲೋರೆಂಬಾವಾಯ್. ದೇನುನಾ ಬೃಂದಮೇತೆ ವಯನಮಚರಿತಃ ಕಾನನೆ ಗೋಪಬಾಲೈ ಮುಂಜಾಮೋ ಭಾಕ್ಯಮಸ್ಮತ್ಕುಲಭವತಾ ಪ್ರಾಪ್ಯ ಗೋವಿಂದತುಷ್ಟಾಃ ಸಂಬಂಧೋ ನೈವ ಗೋಪ್ಯೋ ಭವತಿ ಭವತಾ ಅಸ್ಮಾಕಮಾಜ್ಞಾಶ್ಚ ಬಾಲಾಃ ಪ್ರೇಮ ತ್ವಾಮಾಹಯಾಮೋ ಲಘುವಚ ಮಾ ಕೃದಾ ವಿದೇಹಿ ವಾದ್ಯಂ. ಪಶುಗಳು ಹಿಂದೆ ಹೋಗಿ ವನದಲ್ಲಿ ಪ್ರವೇಶಿಸಿ ಎಲ್ಲರೂ ಸೇರಿ ಭಜಿಸೋಣ. ಜ್ಞಾನಶೂನ್ಯವಾದ ನಮ್ಮ ಗೋಪಕುಲದಲ್ಲಿ ನೀನು ಅವತರಿಸಿ ಹುಟ್ಟಿದ ಮಹಾವಾಕ್ಯವನ್ನು ನಾವು ಪಡೆದು ಇರುತ್ತೇವೆ. ಯಾವ ನ್ಯೂನತೆಯೂ ಇಲ್ಲದ ಪರಿಪೂರ್ಣನಾದ ಗೋವಿಂದನೇ, ನಿನ್ನೊಡನೆ ನಮಗೆ ಇರುವ ಸಂಬಂಧವು ನಮ್ಮಿಂದ ಮರೆಸಲ್ಪಡತಕ್ಕದ್ದಲ್ಲ. ನಾವು ಜ್ಞಾನಶೂನ್ಯರಾದ ಅಬಲೆಗಳು. ಪ್ರೇಮದಿಂದ ನಿನ್ನನ್ನು ಅಲ್ಪನಾಮದಿಂದ ಕರೆದುಕ್ಕಾಗಿ ನೀನು ಕೋಪವನ್ನು ಮಾಡಬೇಡ. ನಮ್ಮ ಸ್ವಾಮಿಯೇ, ನೀನು ಪ್ರಾಪ್ಯ ವಸ್ತುವನ್ನು ನಮಗೆ ಕೊಡು. ನಮ್ಮ ಅದ್ವಿತೀಯ ಈ ವ್ರತವನ್ನು ಸಿದ್ಧಿ ಮಾಡಿಸುವಂತ ಇಲ್ಲಿ ಕೇಳ್ತಾಳೆ. ಕೃಷ್ಣ ಕೇಳ್ತಾನೆ, ನಿಮಗೆ ಏನು ಕ್ವಾಲಿಫಿಕೇಷನ್ ಇದೆ ಅದನ್ನು ಹೇಳಿದ್ರೆ ನೀವು ದೊಡ್ಡದಾದ ಬಹುಮಾನನ ಅಪೇಕ್ಷೆ ಮಾಡ್ತಿದ್ದೀರಲ್ಲ, ನಾನು ಕೊಡ್ತೀನಿ ಅಂತ. ಆಗ ಅಂಥ ಒಂದು ಯಾವ ಕ್ವಾಲಿಫಿಕೇಷನ್ ಇಲ್ಲ ನಾರಾಯಣ, ಇಲ್ಲ ಕೃಷ್ಣ. ಮತ್ತೆ ಒಂದು ಕೆಲಸ ಮಾಡಿ, ಬೆಳಗ್ಗೆಯಿಂದ ನೀವು ರಾತ್ರಿವರೆಗೂ ಏನು ಮಾಡ್ತೀರಾ ಅದನ್ನು ಒಂದು ದಿನಚರಿ ಹೇಳಿ ಅಂತ. ಅದನ್ನು ಎಲ್ಲನೂ ಹೇಳಿ, ಅದರಲ್ಲಿ ಯಾವುದಾದ್ರೂ ಒಂದು ಒಳ್ಳೆ ಗುಣ ಇತ್ತು ಅಂದರೆ ಅದನ್ನು ನಾನು ತಗೊಂಡು ನಿಮಗೆ ಇನ್ನು ನೀವು ಏನು ಅಪೇಕ್ಷೆ ಪಡ್ತಾ ಇದ್ದೀರೋ ಅದು ಕೊಡ್ತೀನಿ ಅಂತ. ಭಗವಂತ ಎಷ್ಟು ಸೌಶೀಲ್ಯ ಅಂದರೆ ಸೌಲಭ್ಯವಾಗಿ ನಮಗೆ ನಾವು 100 ತಪ್ಪು ಮಾಡಿದರೆ ಒಂದು ಒಳ್ಳೆ ಕೆಲಸ ಮಾಡಿದರೆ ಆ ಒಂದನ್ನು ಎತ್ಕೊಂಡು ಅದಕ್ಕೆ ನಮಗೆ ಮೋಕ್ಷ ಕೊಡ್ತಾನೆ. ಆದರೆ ನಾವೇನು 100 ಒಳ್ಳೆ ಕೆಲಸ ಮಾಡಿ ಒಂದು ತಪ್ಪು ಮಾಡಿದ್ರೆ ಅದನ್ನೇ ನಾವು ಜನಗಳನ್ನು ಹೀಯಾಳಿಸ್ತೀವಿ, ನೀನು ಅದು ಮಾಡಿದೆ ಅಂತ. ಅದು ನಮಗೂ ಮತ್ತು ಭಗವಂತನಿಗಿರೋ ವ್ಯತ್ಯಾಸ. ಸರಿ ಹೇಳ್ತಾರೆ, ಕಾರ್ಯವೆಗಳ್ ಪಿನ್ಷನ್ರು. ಕಾರ್ಯವೆಗಳ್ ಪಿನ್ಷನ್ರು ಅಂದರೆ ಏನು? ಓಹೋ, ನೀವು ರಾಮಾನುಜರು ಹೋಗಿದ್ದು, ಕುರುತ್ತಾಯವಾರು ಹೋಗಿದ್ದ ಮಾರ್ಗದಲ್ಲಿ ನೀವು ಹೋಗಿದ್ದೀರಾ, ಸರಿ ಅದೇ ಸಾಕು, ಅದೇ ಪ್ಲಸ್ ಪಾಯಿಂಟ್, ನಿಮಗೆ ಮೋಕ್ಷ ಕೊಟ್ಬಿಡ್ತೀನಿ, ನೀವು ಕೇಳಿದ್ದೀನಿ ಕೊಡ್ತೀನಿ ಅಂತ. ಯಾಕೆಂದರೆ ರಾಮನ ಅವತಾರ ಅಯೋಧ್ಯೆಯಲ್ಲಿ ಅವನು ಕಾಡಿಗೆ ಹೋದಾಗ ಅವನಿಂದ ಎಲ್ಲರೂ ಹೋದರು, ಪಿನ್ಷನ್ರು. ಹಾಗೆ ರಾಮಾನುಜರ ಹಿಂದೆ ಅವರ ಶಿಷ್ಯರೆಲ್ಲ ಬಂದರು. ಆ ರೀತಿ ನೀವೇನಾರು ಹೋಗ್ತಾ ಇದ್ದೀರಾ, ನೀವೇನೋ ಹೋಗಿ ಬಂದ್ರಾ, ಎಲ್ಲಿ ಹೋಗಿ ಬಂದ್ರಿ ಅಂತ ಕೇಳ್ತಾರೆ. ಕೃಷ್ಣ ಅರ್ಜೆಂಟ್ ಮಾಡಬೇಡ, ಒಂದು ನಿಮಿಷ ಇರು. ಕರವೆಗಳ್ ಪಿನ್ಷನ್ರು. ಓಹೋ, ಇದು ಒಂದು ಒಳ್ಳೆ ಕೆಲಸ ಮಾಡಿದ್ದೀರಾ. ಕರವೆಗಳಂದರೆ ಹಸು ಅಂದರೆ ಎಲ್ಲ ಆಗುತ್ತೆ. ಕೃಷ್ಣ ಇಲ್ಲೇನು ಅನ್ಕೋತಾನೆ, ಹಸುನ ಮೇಯಿಸ್ತೀರಾ, ತುಂಬ ಒಳ್ಳೆ ಕೆಲಸ, ಇದಕ್ಕೆ ನೀವು ಕೇಳಿದ್ದನ್ನು ಕೊಟ್ಬಿಡ್ತೀನಿ ಅಂತ ಹೇಳ್ತಾನೆ. ಕೃಷ್ಣ ಒಂದು ನಿಮಿಷ, ನಾವು ಹೇಳಿದ್ದು ಕರವೆಗಳ್ ಪಿನ್ಷನ್ರು. ಕರವೆಗಳಂದರೆ ಎಮ್ಮೆ, ಹಸು, ಮೇಕೆ, ಇದರ ಹಿಂದೆ ಹೋಗಿದ್ದೀವಿ ಅಂತ ಹೇಳಿದಾಗ ಸ್ನಾನದಲ್ಲಿ 7 ವಿಧವಾದ ಒಂದು ಸ್ನಾನ, 7 ವಿಧ ಸ್ನಾನ. ಒಂದು ಅವಭೃತ ಸ್ನಾನ ಅಂದರೆ ನದಿಯಲ್ಲಿ ಮೀಯೋದು, ಅದನ್ನು ವೇದ ಸ್ನಾನ ಅಂತಾರೆ. ನೆಕ್ಸ್ಟು ಅಗ್ನಿಸ್ನಾನ ಅಂದರೆ ಹೋಮ ಮಾಡಿ ಅದರ ಒಂದು ಭಸ್ಮ ಇದೆಯಲ್ಲ ಅದನ್ನು ಮೈಗೆ ಹಚ್ಕೊಂಡ್ರೆ ಅದೊಂದು ಸ್ನಾನ. ಸ್ನಾನ 12 ನಾಮ ಹಾಕ್ಕೊಂಬಿಟ್ರೆ ಅದೊಂದು ಸ್ನಾನ ಆಗುತ್ತೆ.
ಆಮೇಲೆ ಈ ಗೋವುಗಳು ಹೋಗುವಾಗ ಗೋವುಗಳನ್ನು ಅಟ್ಟಿಸ್ಕೊಂಡು ಹೋಗಿ ಗೋವುಗಳನ್ನು ಮೇಯಿಸ್ಕೊಂಡು ಹೋದರೆ ಆ ಧೂಳದಲ್ಲಿ ಅದೊಂದು ಸ್ನಾನ ಆಗುತ್ತೆ. 4 ಆಯಿತು. ನೆಕ್ಸ್ಟು ಮಾನಸಿಕವಾದ ಒಂದು ಸ್ನಾನ. ಮನಸ್ಸಲ್ಲಿ ಪರಮಾತ್ಮನಲ್ಲಿ ನೆನೆಸ್ಕೊಂಡು ಆ ನೀರನ್ನು ಪ್ರೋಕ್ಷ ಮಾಡಿಸ್ಕೊಂಡ್ರೆ ಮಾನಸಿಕ ಸ್ನಾನ 5 ಆಯಿತು. 6ನೇ ಸ್ನಾನ ಅಂದರೆ ನಾವು ಸೂರ್ಯ ಹುಟ್ಟಿದಾಗ ಸೂರ್ಯ ಹುಟ್ಟೋ ಟೈಮಲ್ಲಿ ಅವನ ಮುಂದೆ ಹೋಗಿ ನಿಂತ್ಕೊಂಡ್ರೆ ಅದು ಒಂದು ಸ್ನಾನ. 7ನೇ ಸ್ನಾನ ಸ್ಪಾಂಜ್ ಬಾತ್ ಅಂತ. ಅದು ಯಾರು ಅನಾರೋಗ್ಯದಲ್ಲಿದ್ದಾರೋ ಅವರಿಗೆ ಆ ಸ್ಪಾಂಜ್ ಬಾತು ಸ್ನಾನ. 7 ರೀತಿ ಸ್ನಾನ ಇದೆ. ಅದರಲ್ಲಿ ನೀವು ಈ ಒಂದು ಗೋನ ಹಿಂದೆ ಹೋಗಿದ್ರಲ್ಲ, ನೀವು ಸ್ನಾನ ಮಾಡೋ ಅವಶ್ಯಕತೆಯೇ ಇಲ್ಲ. ಆ ಗೋ ಧೂಳಿಯಿಂದ ನಿಮಗೆ ಪುಣ್ಯ ಸಿಕ್ಕಿದೆ, ಸ್ನಾನ ಮಾಡೋ ಅವಶ್ಯಕತೆ ಇಲ್ಲ ಅಂದಾಗ ಕೃಷ್ಣ ಇರು ಬರೀ ಗೋವುಗಳೆಲ್ಲ ಎಮ್ಮೆ ಮತ್ತು ಮೇಕೆಗಳೆಲ್ಲ ಇತ್ತು. ಅದೊಂದು ಡಿಸ್ಕ್ವಾಲಿಫಿಕೇಷನ್ನು. ಮೇಕೆ ಇತ್ತು ಅಂದರೆ 2 ಮೇಕೆ ಮಧ್ಯದಲ್ಲಿ ನಾವು ಹೋದರೆ ಮನೆಗೆ ಹೋಗಿ ಸ್ನಾನ ಮಾಡಬೇಕು. ಹಾಗಿರುವಾಗ ನಿಮಗೆ ಅದು ಕ್ವಾಲಿಫಿಕೇಷನ್ ಆಗಿಲ್ಲ. ಪಿನ್ಷನ್ರೆ ಕಾನಂಶೆಂದಂಪೋ. ನೀವೇನು ನೈಮಿಷಾರಣ್ಯಕ್ಕೆ ಹೋಗಿದ್ರಾ, ದಂಡಕಾರಣ್ಯಕ್ಕೆ ಹೋಗಿದ್ರಾ? ಇದು ಒಳ್ಳೆ ಕ್ವಾಲಿಫಿಕೇಷನ್ ಅಲ್ಲ. ಈ ಕ್ವಾಲಿಫಿಕೇಷನ್ ನಿಮಗೆ ನೀವೇನು ಕಳೆದು ಕೊಡ್ಬೋದು? ಕೃಷ್ಣ ಇರು ಕಾನಂಶೆಂದು ಉಣ್ಬೋಂ. ಕಾನಂಶೆಂದು ಅಂದರೆ ನಾವು ಕುರಿಗಳನ್ನು ಮೇಯಿಸ್ಕೊಂಡು ಹೋಗ್ತೀವಿ, ಈ ಒಂದು ಪ್ರಾಣಿಗಳನ್ನು ಮೇಯಿಸ್ಕೊಂಡು ಹೋಗಿ ಅಲ್ಲಿ ಹೋಗಿ ಅವೆಲ್ಲೂ ಹೋಗುತ್ತೋ ಅಲ್ಲಿಗೆ ಹೋಗ್ತೀವಿ, ಅಲ್ಲಿಗೆ ಹೋಗಿ ನಾವು ಅಲ್ಲಿ ತಿಂತೀವಿ. ಶೇರ್ ನುಣ್ಬೋ. ಊಟ ಮಾಡ್ತೀರಾ? ಅದು ಒಂದು ಒಳ್ಳೆ ಕೆಲಸನೇ. ಅದಕ್ಕೆ ನೀವು ಕೇಳಿದ್ದು ಕೊಡ್ತೀನಿ. ಆದರೆ ಶಾಸ್ತ್ರೋಕ್ತವಾಗಿ ಊಟ ಮಾಡಿದ್ರೆ ಏನು ಶಾಸ್ತ್ರೋಕ್ತವಾಗಿ ಊಟ? ಸಾತ್ವಿಕ ಊಟ. ಈ ವೆಜ್ಜು ನಾನ್ ವೆಜ್ ಅಂತಿದೆಯಲ್ಲ, ಅದೆಲ್ಲ ವೆಜ್ ನಾನ್ ವೆಜ್ ಅಂತ ಇವಾಗ ಮಾಡಿರೋದು. ಮೊದಲೆಲ್ಲ ಏನು ಸಾತ್ವಿಕ. ಇವಾಗೆಲ್ಲ ಕೆಲವು ಪ್ರಶ್ನೆ ಕೇಳ್ತಾರೆ, ಹಾಲು ಕುಡಿತೀರಲ್ಲ ಅದು ವೆಜ್ಜಾ? ಒಂದು ಪ್ರಶ್ನೆ ಬರುತ್ತೆ. ಮೊಸರು ಹಾಲು ಇದೆಲ್ಲ ವೆಜ್ಜಾ? ಯಾರು ವೆಜ್ಜು ನಾನ್ ವೆಜ್ ಅಂತ ಅವಾಗ ಮಾಡೇ ಇಲ್ಲ. ಸಾತ್ವಿಕ ಊಟ, ಸಾತ್ವಿಕವಾಗಿರೋ ಊಟ. ಹಸು ಬಂದು ಸಾತ್ವಿಕ. ಆ ಸಾತ್ವಿಕವಾಗಿರುವುದರಿಂದ ಅದರಿಂದ ಬರೋದು ತಿನ್ಬೋದು. ಅದನ್ನು ನೋಡಿದ್ರೆ ಸಸ್ಯಗಳಲ್ಲೂ ಎಷ್ಟೋ ನಾವು ತಿನ್ನಬಾರ್ದು. ನುಗ್ಗೆಕಾಯಿ ತಿನ್ನಬಾರ್ದು, ಸೋರೆಕಾಯಿ ತಿನ್ನಬಾರ್ದು, ಈರುಳ್ಳಿ ತಿನ್ನಬಾರ್ದು, ಬೆಳ್ಳುಳ್ಳಿ ತಿನ್ನಬಾರ್ದು. ಇದೆಲ್ಲ ಸಸ್ಯದಿಂದ ಬರೋದು. ಆಯಿತಾ? ಇನ್ನು ಯಾವುದು ತಿನ್ನಬೇಕು, ಹೇಗೆ ತಿನ್ನಬೇಕು ಅಂತ ದೇಶಿಕರು ಆಹಾರ ನಿಯಮದಲ್ಲಿ ಮಾಡಿದ್ದಾರೆ. ಒಂದು ಬಾರಿ ಅಡುಗೆ ಮಾಡಿದ ಮೇಲೆ ಮತ್ತೆ ಕಾಯಿಸಿ ಅದನ್ನು ತಿನ್ನಬಾರ್ದು. ಮತ್ತು ದ್ವಾದಶಿ ದಿವಸ ನೀವು ಏಕಾದಶಿ ಮಾಡಿ ದ್ವಾದಶಿ ದಿವಸ ಪಾರಣೆ ಮಾಡ್ತೀರಲ್ಲ, ಕದಲಿ ಪಂಚಕ ಅದರಲ್ಲಿ ಬಳಸಬಾರ್ದು. ಕದಲಿ ಪಂಚಕ ಅಂದರೆ ಬಾಳೆ ಎಲೆ, ಬಾಳೆಹಣ್ಣು, ಬಾಳೆಕಾಯಿ, ಬಾಳೆ ಹೂವು, ಬಾಳೆ ದಿಂಡು. ಕದಲಿ ಪಂಚಕ ಅದರಲ್ಲಿ ಬಳಸಬಾರ್ದು. ಬಿಳಿ ಬಂದೇಕಾಯಿ ಬಳಸಬಾರ್ದು. ಬಳಸಬಾರ್ದು. ಹೀರೆಕಾಯಿ ಬಳಸಬಾರ್ದು. ಮತ್ತೇನಪ್ಪ, ಮನೇಲಿರೋ ಸಾಂಬಾರು ಪುಡಿ ಹಾಕಬಾರ್ದು. ಸಾಂಬಾರು ಪುಡಿನೇ ಹಾಕಬಾರ್ದು ಅಂದರೆ ಚಾಟ್ ಮಸಾಲ ಹಾಕಬಾರ್ದು. ಮತ್ತು ಇದು ಉದ್ದಿನಬೇಳೆ ಯೂಸ್ ಮಾಡಬಾರ್ದು, ತೊಗರಿಬೇಳೆ ಯೂಸ್ ಮಾಡಬಾರ್ದು, ಕಡಲೆಬೇಳೆ ಯೂಸ್ ಮಾಡಬಾರ್ದು, ಕಡಲೆಕಾಯಿ ಎಣ್ಣೆ ಯೂಸ್ ಮಾಡಬಾರ್ದು, ಇದು ಎಳ್ಳೆಣ್ಣೆ ಯೂಸ್ ಮಾಡಬಾರ್ದು, ಎಳ್ಳನ್ನು ಬಳಸಬಾರ್ದು. ಇನ್ನು ಯಾವುದೆಲ್ಲ ಒಗ್ಗರಣೆ ಹಾಕೋದು? ತುಪ್ಪ ಅಥವಾ ಕೊಬ್ಬರಿ ಎಣ್ಣೆ ಇದರಲ್ಲಿ. ಮತ್ತು ಅವತ್ತು ಮುಖ್ಯವಾಗಿ ಯಾವುದು ಮಾಡಬೇಕು ಅಂದರೆ ನೆಲ್ಲಿಕಾಯಿ, ಅಗಸೆ ಸೊಪ್ಪು ಮತ್ತು ಶುಂಠಕಾಯಿ, ಇದು 3 ಅವತ್ತು ಬಳಸಲೇಬೇಕು. ಅದು ಮಾಡಿದ್ರೆ ಅದು ಸಾತ್ವಿಕ ಆಹಾರ ಒಂದು. ಅದಕ್ಕೋಸ್ಕರ ಬಡಿಸೋ ರೀತಿನಲ್ಲೂ ಒಂದು ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಬಡಿಸೋ ರೀತಿ ವ್ಯತ್ಯಾಸ ಯಾಕೆ? ನಾರ್ಮಲಿ ಬಡಿಸುವಾಗ ಏನು ಮಾಡ್ತೀವಿ? ಮೊದಲು ಅನ್ನ ಹಾಕ್ತೀವಿ, ಅನ್ನ ಹಾಕ್ಬಿಟ್ಟು ತುಪ್ಪ ಹಾಕಿದ್ಮೇಲೆ ತವ್ವೆ ಹಾಕ್ತೀವಿ. ಆದರೆ ದ್ವಾದಶಿ ದಿವಸ ಏನು ಮಾಡ್ತೀವಿ?
ತುಪ್ಪ ಹಾಕ್ತೀವಿ. ತುಪ್ಪ ಹಾಕಿದ್ಮೇಲೆ ನೆಲ್ಲಿಕಾಯಿ ಪಚಡಿ ಹಾಕ್ತೀವಿ. ನೆಲ್ಲಿಕಾಯಿ ಪಚಡಿ ಹಾಕ್ಬಿಟ್ಟು ಆತಿಗೆ ಅಗಸೆ ಸೊಪ್ಪು ಪಲ್ಯ ಹಾಕ್ತೀವಿ. ಆಮೇಲೆ ಬೇಳೆ ಹಾಕ್ತೀವಿ. ಯಾಕದು? ಬೇಳೆನೂ ಗ್ಯಾಸು. ಅದಕ್ಕೋಸ್ಕರ ನೆಲ್ಲಿಕಾಯಿ ಪಚಡಿನಲ್ಲಿ ಅನ್ನ ಕಲಿಸ್ಕೊಂಡು ತಿಂದ ಮೇಲೆ ನಿಮಗೆ ಇಲ್ಲಿ ಆ ಒಂದು ಗ್ಯಾಸ್ ಅಂತ ಕ್ರಿಯೇಟ್ ಆಗಿರುತ್ತಲ್ಲ, ಮೊದಲ ದಿವಸ ಏನು ತಿಂದಿರೋಲ್ಲ, ಆ ಗ್ಯಾಸ್ ಕ್ರಿಯೇಟ್ ಆಗಿರೋದ್ರಿಂದ ಅದನ್ನು ಅದು ಶಮನ ಮಾಡುತ್ತೆ. ಆ ಶಮನ ಮಾಡಿದ್ಮೇಲೆ ಅವತ್ತು ಬೇಳೆ ಉಪಯೋಗಿಸಲ್ಲ. ಅದಕ್ಕೋಸ್ಕರ ಹುಣಸೆಹಣ್ಣು ಉಪಯೋಗಿಸಬಾರ್ದು. ಮಜ್ಜಿಗೆ ಹುಳಿ ಮಾಡ್ತಾರೆ ಅವತ್ತು. ಮಜ್ಜಿಗೆ ಹುಳಿ ಮತ್ತು ಮೆಣಸು ಹಾಕಿ, ಮೆಣಸಿನ್ಕಾಯಿ ಹಾಕೋಂಗಿಲ್ಲ, ಮೆಣಸು ಹಾಕಿ ಮೆಣಸಿನ ಸಾರು ಮಾಡ್ತಾರೆ. ಇದೆಲ್ಲ ಸಾತ್ವಿಕ. ಆ ರೀತಿ ಮಾಡಿದ್ದನ್ನು ಗೃಹಸ್ಥರು ಉಪ್ಪು ಹಾಕಿ ತಿನ್ನಬೇಕು. ಮನೆಯಲ್ಲಿ ಬ್ರಹ್ಮಚಾರಿ ಇದ್ದರೆ, ಯಾರಾದರೂ ಬ್ರಹ್ಮಚಾರಿ ಬಂದರೆ ಮೊದಲು ಬ್ರಹ್ಮಚಾರಿಗೆ ಉಣಬಡಿಸಿ ತದನಂತರ ನಾವು ಊಟ ಮಾಡಬೇಕು. ಗಂಡ ಹೆಂಡತಿ ಪಕ್ಕ ಕೂತ್ಕೊಂಡು ಊಟ ಮಾಡೋಂಗಿಲ್ಲ ಶಾಸ್ತ್ರದ ಪ್ರಕಾರ. ಹಂಗಂದ್ರೆ ಮದುವೆನಲ್ಲಿ ತಿನ್ನಿಸ್ತಾರಲ್ಲ, ಮದುವೆನಲ್ಲಿ ತಿನ್ನಿಸೋದು ಇವಾಗ ಲೌಕಿಕ ಜ್ಞಾನಕ್ಕಾಗೋಯ್ತು. ಶಾಸ್ತ್ರೋಕ್ತವಾಗಿ ಮದುವೆನಲ್ಲೂ ತಿನ್ನಿಸೋ ಹಾಗಿಲ್ಲ. ಶಾಸ್ತ್ರ ಏನು ಹೇಳುತ್ತೆ? ಗಂಡ ಊಟ ಮಾಡಿದ್ದನ್ನು ಆ ಎಲೆನಲ್ಲೇ ಹೆಂಡತಿ ಊಟ ಮಾಡ್ಬೋದು ಅಂತಿದೆ ಶಾಸ್ತ್ರ. ಆದರೆ ಮದುವೆ 5 ದಿವಸ ನಡೆಯುವ ಮದುವೆ ಅಂದರೆ, ಇವಾಗೆಲ್ಲ ಅರ್ಧ ದಿವಸ ನಡೆಯೋ ಮದುವೆ, 5 ದಿವಸ ನಡೆಯೋ ಮದುವೆಯಲ್ಲಿ ಆ ಮದುವೆ ದಿವಸನೂ ಸಂಜೆ ಉಪಾಸನೆ ಮಾಡಿಬಿಟ್ಟು ಆಮೇಲೆ ಇಬ್ಬರು ತುಪ್ಪದನ್ನು ಉಪ್ಪಿಲ್ಲದೆ ತಿನ್ನಬೇಕು ಗಂಡ ಹೆಂಡತಿ. ನಾವು ನೋಡಿದ್ರೆ ಫೋಟೋ ತೆಗಿತೀವಿ, ವಿಡಿಯೋ ತೆಗಿತೀವಿ, ನೀನು ಅವಳಿಗೆ ತಿನ್ನಿಸೋ, ಅವನು ಇವನಿಗೆ ತಿನ್ನಿಸ್ಲಿ ಅಂತ ಹೇಳ್ಬಿಟ್ಟು, ಅದೆಲ್ಲ ಶಾಸ್ತ್ರ ಅಲ್ಲ. ಶಾಸ್ತ್ರದ ಪ್ರಕಾರ ಚೀರಲ್ಲಿದೆ. ಶಾಸ್ತ್ರದ ಪ್ರಕಾರ ಇದು ಸಲ್ಲದು. ಹಾಗೆ ಗಂಡ ಹೆಂಡತಿ ಒಟ್ಟಿಗೆ ಊಟ ಮಾಡಬೇಕು ಅಂದರೆ ಎದುರು ಬದರಾಗಿ ಕೂತ್ಕೊಂಡು ಊಟ ಮಾಡ್ಬೋದು. ಪಕ್ಕದಲ್ಲಿ ಕೂತ್ಕೊಳ್ಳೋ ಹಾಗಿಲ್ಲ. ಎದುರು ಬದರಾಗಿ ಕೂತ್ಕೊಂಡು ಊಟ ಮಾಡಬೇಕು. ಗೃಹಸ್ಥರು ಉಪ್ಪು ಹಾಕಿ ಊಟ ಮಾಡ್ಬೋದು, ಸನ್ಯಾಸಿಗಳು ಉಪ್ಪಿಲ್ಲದೆ ಊಟ ಮಾಡ್ಬೋದು. ನಾವು ಏಕಾದಶಿ ವ್ರತ ಮಾಡಲಿಲ್ಲ, ದ್ವಾದಶಿ ಮಾಡಿದ್ರೆ ಫಲ ಸಿಗುತ್ತಾ? ಈ ರೀತಿ ಒಂದು ಶಾಸ್ತ್ರೋಕ್ತವಾಗಿ ಊಟ ಮಾಡಿದ್ರೆ ಫಲ ಸಿಗುತ್ತೆ. ಏಕಾದಶಿ ಉಪವಾಸ ಇರಲಿಲ್ಲ ಅಂದ್ರೂ ದ್ವಾದಶಿ ಈ ರೀತಿ, ದ್ವಾದಶಿ ತಿಥಿ ಇರಬೇಕು, ಸೂರ್ಯೋದಯ ಆಗಿರಬೇಕು, ಈ 3 ಐಟಮ್ 3 ಪದಾರ್ಥ ಬೆಳೆಸಿರಬೇಕು. ಒಂದು ನೆಲ್ಲಿಕಾಯಿ, ಅಗಸೆ ಸೊಪ್ಪು, ಶುಂಠಕಾಯಿ, ಇದು 3 ಬಳಸಿರಬೇಕು. ತೊಗರಿಬೇಳೆ, ಉದ್ದಿನಬೇಳೆ ಯಾವುದು ಬೆಳೆಸಬಾರ್ದು. ಅವತ್ತು ಹೆಸರುಬೇಳೆ ಮಾಡ್ತಾರೆ, ಹೆಸರುಬೇಳೆ ಬಳಸ್ಬೋದು. ಹೆಸರುಬೇಳೆ ಯಾಕೆ ಮಾಡ್ತಾರೆ? ತಂಪು. ಉದ್ದಿನಬೇಳೆ ಗ್ಯಾಸು. ಮೊದಲ ದಿವಸ ಏನೂ ತಿಂದಿರಲ್ಲ, ಗ್ಯಾಸ್ ಆಗುತ್ತೆ ಅಂತ ಉದ್ದಿನಬೇಳೆ ಬಳಸಲ್ಲ. ಮತ್ತು ಕದಲಿ ಪಂಚಕ ಯಾವುದೂ ಇಲ್ಲ, ಅವತ್ತು ಬಳಸೋಂಗೆ ಇಲ್ಲ. ಮತ್ತು ಎಲೆ ಯಾವುದು ಹಾಕ್ಕೊಳ್ಳೋದು? ಬೆಳ್ಳಿ ತಟ್ಟೆಲಿ ಊಟ ಮಾಡೋಂಗಿಲ್ಲ ಅವತ್ತು ದ್ವಾದಶಿ ದಿವಸ. ಈ ಮುತ್ತಿಗೆದ ಎಲೆ ಇದೆ, ಅಡಿಕೆ ಪಟ್ಟೆ ಇದೆ, ಇದರಲ್ಲಿ ಊಟ ಮಾಡಬೇಕು. ಈ ಒಂದು ಶಾಸ್ತ್ರೋಕ್ತವಾಗಿ ತಿಂದರೆ ಅದಕ್ಕೆ ನಿಮಗೆ ನೀವು ಕೇಳಿದನ್ನು ಕೊಟ್ಬಿಡ್ತೀನಿ ಅಂತ ಕೃಷ್ಣ ಹೇಳ್ತಾನೆ. ಕೃಷ್ಣ ಅದು ಇನ್ನೊಂದು, ಓಡಾಡ್ಕೊಂಡು ತಿನ್ನಬಾರ್ದು, ನೆಲದ ಮೇಲೆ ಕೂತ್ಕೊಂಡು ಪರಿಶಂಚನೆ ಮಾಡಿ ತಿನ್ನಬೇಕು. ಓಡಾಡ್ಕೊಂಡು ಕೈಯಲ್ಲಿ ಇಟ್ಕೊಂಡು ಪ್ಲೇಟ್ ಮೀಲ್ಸ್ ಮಾಡ್ತಾರಲ್ಲ, ಪ್ಲೇಟ್ ಮೀಲ್ಸ್ ಅಲೌಡ್ ಇಲ್ಲ, ಅದು ಊಟನೇ ಇಲ್ಲ. ಇಷ್ಟೆಲ್ಲ ನಿಬಂಧನೆಗಳು ದೇಶಿಕರು ಹಾಕಿದ್ದಾರೆ. ದೇಶಿಕರು ಅವಾಗ ಆ ರೀತಿ ಹಾಕಿದ್ದಕ್ಕೆ ಒಂದು ಅರ್ಥ ಇದೆ. ಈ ಸೋರೆಕಾಯಿ, ನುಗ್ಗೆಕಾಯಿ ಇದೆಲ್ಲ ಪ್ರಚೋದಕಾತ್ಮಕವಾದ ಒಂದು ಇದು ತರಕಾರಿಗಳು. ಅದರಿಂದ ಅದು ವೆಚ್ಚ, ರಾಜಸಿಕ ಗುಣ ಇರೋದರಿಂದ ಅದನ್ನು ನಾವು ಸ್ವೀಕರಿಸಬಾರ್ದು ಅಂತ ಹೇಳ್ತಾರೆ. ಹಾಲು, ಮಜ್ಜಿಗೆ, ಇವಾಗ ಯಾರಾದರೂ ಬರ್ತಾರೆ ಏನು ಹೊರಗಡೆಯಿಂದ ತುಂಬ ಮಡಿವಂತರು, ನೀರು ಅಲ್ಲಲ್ಲಿ ನೀರು ಕುಡಿಯೋಕ್ಕಾಗಲ್ಲ, ಬಾವಿ ಇರಲ್ಲ. ಈಗಿನ ಕಾಲದವ್ರು ಏನು ಮಾಡ್ತಾರೆ ಅಂದರೆ ಬಿಸ್ಲರಿ ತೊಗೊಂಡ್ಬಿಡ್ತಾರೆ, ಒಂದು ಸ್ವಲ್ಪ ಮಜ್ಜಿಗೆ ಹಾಕ್ಕೊಂಡ್ಬಿಡ್ತಾರೆ. ಮಜ್ಜಿಗೆಗೆ ದೋಷ ಇಲ್ಲ, ಹೊರಗಡೆ ಮಜ್ಜಿಗೆ ತಿನ್ಬೋದು, ಮಜ್ಜಿಗೆ ಕುಡಿಬೋದು. ಮತ್ತು ಕಬ್ಬಿನ ಹಾಲು ನಮ್ಮ ಮನೆ ಒಂದು ಪಾತ್ರೆ ತೊಗೊಂಡೋಗಿ ಅದರಲ್ಲಿ ಹಾಕ್ಕೊಂಡು ಕುಡಿಬೋದು. ಪಕ್ಕದ ಮನೆ ಊಟ ನೀವು ಅಲ್ಲೇ ಹೋಗಿ ಮಾಡಿದ್ರೆ
ಅದು ಒಳ್ಳೆಯದು. ಅಲ್ಲಿಂದ ಮನೆಗೆ ಸರಬರಾಜು ಮಾಡ್ಕೊಂಡು ಬಂದು ತಿನ್ನೋದು ಆಗಲ್ಲ. ಬ್ಯಾಕ್ ಎಂಟ್ರಿ ಊಟ ಅಲೌಡ್ ಇಲ್ಲ, ಅಂದರೆ ಹಿತ್ತಲ ಗಿಡದಿಂದ ಬರೋ ಊಟ ಅದು ಅಲೌಡ್ ಇಲ್ಲ. ಇನ್ನು ಯಾರು ಪಿತೃಯಾಗ ಮಾತೃಯಾಗದಲ್ಲಿ ಇರ್ತಾರೆ 1 ವರ್ಷ, ದೇವಸ್ಥಾನದಲ್ಲಿ ಊಟ ಮಾಡಿದ್ರೂ ಧ್ವಜಸ್ತಂಭದ ಒಳಗೆ ಇರುವ ತನಕ ಅದು ತಿನ್ಬೋದು ಪ್ರಸಾದ. ಅಲ್ಲಿಂದ ಮನೆಗೂ ಊಟ ಮಾಡ್ತೀನಿ ಅಂದರೆ ಅದು ವ್ಯರ್ಥ ಮಾಡಬಾರ್ದು, ಯಾಕಂದರೆ ಅದು ಪರಾನ್ನ ಆಗುತ್ತೆ. ಒಂದು ಬಾರಿ ಹೊಸಲು ದಾಟ್ತು ಅಂದರೆ ಅದು ಪರಾನ್ನ. ಅದಕ್ಕೋಸ್ಕರನೇ ಈ ನಿಯಮಗಳೆಲ್ಲ ಯಾಕೆ ಮಾಡಿದ್ದಾರೆ ಅಂದರೆ, ಬೈ ಚಾನ್ಸ್ ನೀವೆಲ್ಲೋ ಹೋಗಿ ಊಟ ಮಾಡ್ತೀರಾ, ಫುಡ್ ಪಾಯ್ಸನ್ ಆಗುತ್ತೆ, ನಿಮ್ಮ ಪಿತೃ ಕಾರ್ಯ ನಿಂತೋಗಬಾರ್ದು ಅನ್ನೋದಕ್ಕೋಸ್ಕರ ಈ ಒಂದು ನಿಬಂಧನೆಗಳು ಹಾಕಿದ್ದಾರೆ. ನಿಬಂಧನೆಗಳು ನಮಗೆ ಒಳ್ಳೇದಾಗಲಿ ಅಂತ ಹಾಕಿದ್ದಾರೆ ಹೊರತು ಇವಾಗೆಲ್ಲ ಏನಿಲ್ಲ. ಇವಾಗೆಲ್ಲ ನಾವೇನು ನಾವೇನು ಹೋಗೋದೇ ಇಲ್ಲ ಹೊರಗಡೆ, ಎಲ್ಲ ಒಳಗಡೆ ತರಿಸ್ಕೊಂಡ್ಬಿಡ್ತೀವಿ. ಇನ್ನೊಂದು ಸ್ವಲ್ಪ ದಿವಸ ಆಯಿತು ಅಂದರೆ ಅವನು ಬಂದು ತಿನ್ನಿಸ್ಬಿಟ್ಟು ಹೋಗ್ತಾನೆ, ಆ ಲೆವೆಲಿಗೆ ಬಂದ್ಬಿಡುತ್ತೆ. ಎರಡೂ ಇರಲ್ಲ. ದೇವ್ರಿಗೆ ಯಾಕೆ ಅಷ್ಟೊಂದು ಜಾಗ ಬೇಕು? ಆಗಿರುವಾಗ ಕಾನಂಶೆಂದಂ ಓಂ, ನಾವೇನಿಲ್ಲಪ್ಪ ಅಡವಿಗೆ ಹೋಗಿ ಅಲ್ಲಿ ಕೈಯೂ ತೊಳ್ಕೊಳ್ಳಲ್ಲ, ಸ್ನಾನನೂ ಮಾಡಲ್ಲ. ಯಾವ ಕೈಯಲ್ಲಾದರೆ ಆ ಕೈಯಲ್ಲಿ ತಿಕ್ಕೋತೀವಿ. ನಮಗೆ ಎಡಗೈ ಯಾವುದು ಬಲಗೈ ಯಾವುದು ಅಂತ ಗೊತ್ತಿಲ್ಲ. ಅಂಥವ್ರು ನಾವು ಉಣ್ಬೋಂ, ಅಲ್ಲಿ ಹೋಗಿ ತಿಂತೀವಿ. ಅರಿವೊಂದ್ರುಮಿಲ್ಲಾದ ಆಯ್ಕೊಡತ್ತು, ನಮಗೇನು ಅರಿವಿಲ್ಲ, ಯಾವ ಜ್ಞಾನವೂ ಇಲ್ಲ. ನಾವು ಗೋಪಾಲಕರ ಕುಟುಂಬದಲ್ಲಿ, ಗೋಪಾಲಕರ ವಂಶದಲ್ಲಿದ್ದೀವಿ. ಆದರೆ ಒಂದೇ ಒಂದು ಅಂದರೆ ನಮ್ಮ ಆಸೆ ದೊಡ್ಡದು. ಏನದು ದೊಡ್ಡ ಆಸೆ ಅಂದರೆ ನಿನ್ನನ್ನು ಪಡ್ಕೊಳ್ಳೋದು. ರಾಮಾನುಜರ ಹತ್ರ ಶಿಷ್ಯರು ಕೇಳ್ತಾರೆ, ಭಗವಂತನಲ್ಲಿ ಪರಮಪದದಲ್ಲಿ ಯಾರು ಹೋಗ್ಬೋದು ಅಂತ ಹೇಳ್ತಾರೆ. ಹೋಗೋದಕ್ಕೆ ಏನು ಕ್ವಾಲಿಫಿಕೇಷನ್ಸ್? ಆಗ ಹೇಳ್ತಾರೆ ಆಸೆ. ಅವನಲ್ಲಿ ಹೋಗಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡ್ರೆ ಅದೇ ಸಾಕು, ದಟ್ ಈಸ್ ಯು ಆರ್ ಕ್ವಾಲಿಫೈಡ್. ಕಣ್ಣ ಅಂದಿದ ತಕ್ಷಣ ಕಣ್ಣಲ್ಲಿ ನೀರು ಬಂತು ಅಂದರೆ ಅಷ್ಟು ಸಾಕು. ಪರಾಶರ ಭಟ್ರು ಶ್ರೀರಂಗದಲ್ಲಿ ಹೋಗಿ ಅಳಗಿಯ ಮಣವಾಳ ಅಂತ ಒಂದಲ್ಲಿ ಕರೆದಿದ್ದ ತಕ್ಷಣ ವೈಬ್ರೇಷನ್ ಆಗುತ್ತಂತೆ. ಆ ರೀತಿ ಅವ್ರು ಕರಿತಾರೆ, ಅಳಗಿಯ ಮಣವಾಳ ಅಂತ ಕರಿತಾರೆ. ಆ ಶ್ರೀರಂಗನಾಥನಿಗೆ ಇನ್ನೊಂದು ಹೆಸರು ಅಳಗಿಯ ಮಣವಾಳ ಅಂತ. ಆ ರೀತಿ ಆ ಒಂದು ಅವಿರತವಾದ ಒಂದು ಪ್ರೇಮ ಇರಬೇಕು. ಅವಿರತವಾದ ಪ್ರೇಮ ಇತ್ತು ಅಂದರೆ ಅದನ್ನು ಬರುವ ಒಂದು ಕಣ್ಣಲ್ಲಿ ನೀರು ಬರುವುದು ಒಂದು ಆನಂದ ಬಾಷ್ಪ. ನಮ್ಮ ಆಳ್ವಾರನ ಭಕ್ತರನ್ನ ಹೆಂಗೆ ಅವನು ಪರಮಾತ್ಮ ಪಡಿಬೇಕು ಅಂತ ಅವನಿಂದನೇ ಹೋಗ್ತಾನೆ ಅಂದರೆ, ನಮ್ಮ ಆಳ್ವಾರನ್ನ ಪಡಿಬೇಕು ಅಂತ ಹೇಳ್ಬಿಟ್ಟು ಅವರಿರೋ ಜಾಗಕ್ಕೆ ಹೋಗ್ತಾರೆ. 10 ಪಾಶರ ಮಾಡಿದ್ದಾರೆ. 10 ಪಾಶರ ಏನು? ಒಂದೊಂದು ಪಾಶರದಲ್ಲೂ ಮೊದಲು ಅವನೆಲ್ಲಿದ್ದಾನೆ ಅಂತ, ಹೇಗೆ ಒಂದು ಹುಡುಗಿನ ನೋಡಿ ಒಬ್ಬ ಹುಡುಗ ಅವನಿಂದ ಹುಡ್ಕೊಂಡು ಹೋಗ್ತಾನಲ್ಲ, ಮೊದಲು ಅವನು ಬಸ್ ಸ್ಟಾಪ್ ಹತ್ರ ನೋಡ್ತಾನೆ ಹುಡುಗಿನ. ಬಸ್ ಸ್ಟಾಪಿಂದ ನೆಕ್ಸ್ಟ್ ಸೈಕಲ್ ಹೊಡ್ಕೊಂಡು ಹೋಗಿ ಅವನ ಮನೆ ಯಾವ ರೋಡಲ್ಲಿ ಬರುತ್ತೆ ಅಂತ ನೋಡ್ತಾನೆ. ಮನೆ ಯಾವ ರೋಡಲ್ಲಿ ಬರುತ್ತೆ ಅಂತ ನೋಡಿದ ಮೇಲೆ ಆ ಮನೆಯಲ್ಲಿ ಅವಳು ಯಾವ ಕಾಲೇಜಿಗೆ ಎಷ್ಟೊತ್ತಿಗೆ ಹೋಗ್ತಾಳೆ ಅಂತ ನೋಡ್ತಾನೆ. ಆಮೇಲೆ ಮನೆಯಲ್ಲಿ ಬೋರ್ಡ್ ಇರುತ್ತೆ ಹಿಂದಿ ಕ್ಲಾಸಸ್ ಅಂತ. ಇವನಿಗೆ ಹಿಂದಿ ಬಂದ್ರೂ ಹಿಂದಿ ಕಲಿಯೋದಕ್ಕೋಸ್ಕರ ಅವ್ರ ಮನೆ ಒಳಗೆ ಹೋಗ್ತಾನೆ. ಆ ಮನೆ ಒಳಗೆ ಹೋಗಿ ಅಲ್ಲಿ ಅವಳ ಒಂದು ಪ್ರೀತಿ ಸಂಪಾದನೆ ಮಾಡ್ತಾನೆ. ಆ ರೀತಿ ನಮ್ಮ ಆಳ್ವಾರನ ನೋಡೋದಕ್ಕೆ ನಾರಾಯಣ ಹೋಗ್ತಾನೆ. ನಾರಾಯಣ ಹೋದಾಗ ಮೊದಲು ಅವರಿರೋ ಜಾಗಕ್ಕೆ ಹೋಗ್ತಾನೆ. ಅವರೊಂದು ಹುಳಿ ಮರದ ಕೆಳಗಡೆ ಇರ್ತಾರೆ. ಆ ಹುಳಿ ಮರದ ಕೆಳಗೆ ಹೋಗ್ತಾರೆ. ಅಲ್ಲಿ ಹೋಗಿ ಪಕ್ಕದಲ್ಲಿ ಕೂತ್ಕೋತಾರೆ. ಪಕ್ಕದಲ್ಲಿ ಕೂತ್ಕೊಂಡ ಮೇಲೆ ಅವ್ರ ತೊಡೆ ಮೇಲೆ ಕೂತ್ಕೋತಾರೆ ಭಗವಂತ. ತೊಡೆ ಮೇಲೆ ಕೂತ್ಕೊಂಡ್ಮೇಲೆ ಮತ್ತೆ ನೆತ್ತಿ ಮೇಲೆ ಕೂತ್ಕೋತಾನೆ. ನೆತ್ತಿ ಮೇಲೆ ಕೂತ್ಕೊಂಡ್ಮೇಲೆ ಭುಜದ ಮೇಲೆ ಕೂತ್ಕೋತಾನೆ. ಭುಜದ ಮೇಲೆ ಕೂತ ಮೇಲೆ ಹೃದಯದಲ್ಲಿ ಕೂತ್ಕೋತಾನೆ. ಹೃದಯದಲ್ಲಿ ಕೂತ್ಕೊಂಡು ತನ್ನ ನಾಲಿಗೆ ಮೇಲೆ ಕೂತ್ಕೋತಾನೆ. ನಾಲಿಗೆ ಮೇಲೆ ಕೂತ್ಕೊಂಡು ಅವನ್ ಕಾಣ್ಬನಾಲ್ ಎನ್ ಕಣ್ಗನಾಲ್ ಅವನ ಕಣ್ಣಲ್ಲಿ ಇವನು ನೋಡ್ತಾನೆ ಇವನನ್ನು. ನಮ್ಮ ಆಳ್ವಾರ್ ಹೇಳಿರೋದೇನೆಂದರೆ, ಪರಮಾತ್ಮ ತನ್ನ ಕಣ್ಣಲ್ಲಿ ಆಳ್ವಾರ್ ಕಣ್ಣೊಳಗೆ ಕೂತು ತನ್ನ ಕಣ್ಣಲ್ಲಿ ನೋಡ್ತಾನೆ. ಕಾಣ್ಬಣ ಅವನ ಎನ್ ಕಣ್ಗಳ ಅಂತ ಹೇಳ್ಬಿಟ್ಟು. ಇದಾದ್ಮೇಲೆ ಉಚ್ಚಿ ಮೇಲೆ ಕೂತ್ಕೋದಾನೆ. ಉಚ್ಚಿ ಮೇಲೆ ಕೂತ್ಕೊಂಡಾಗ ಹೇಳ್ತಾರೆ ನಮ್ಮ ಆಳ್ವಾರು,
உச்சியுள்ளே நிற்கும் தேவதேவருக்கு கண்ணபிರಾರ್க்கு ಇಚ್ಛೆಯು ಚೆಲ್ಲ ಉಣರ್ತಿ ಒಣ್ಕುರುಹೋ ಷಡಗೋಪನ್. ಈ 10 ಪಾಶರ ಕೇಳಿದವ್ರಿಗೆ ಉಚ್ಚೆಯುಳ್ ಚೆಲ್ಲ ಉಣರ್ತಿ, ಅವರಿಗೆ ಏನು ಶೆಲ್ವ ಬೇಕು, ಏನು ತಮ್ಮ ಏನು ಬೇಡಿಕೆಗಳಿದೆಯೋ ಅದನ್ನು ಪರಮಾತ್ಮ ಅದನ್ನು ಹೇಳ್ತಾನೆ ಅಂತೇಳ್ಬಿಟ್ಟು ಆ ನಮ್ಮವರು ಹೇಳ್ತಾರೆ, அறிவொன்றுமில்லாத ஆய்குலத்து ಉಂತನ್ನೈ ಪಿರವಿ ಪಿರಂದನೆಯಂ ಪುಣ್ಯಂ ಯಾಮುಡಿಯಂ. ನಮ್ಮಲ್ಲಿ ಏನು ಕ್ವಾಲಿಫಿಕೇಷನ್ ಇಲ್ಲ, ಒಂದೇ ಒಂದು ಕ್ವಾಲಿಫಿಕೇಷನ್ ಏನು ಅಂದರೆ ಕೃಷ್ಣ ಹೇಳ್ತಾನೆ, ಅಂದರೆ ನಿಮ್ಗೆ ಯಾವುದು ಕ್ವಾಲಿಫಿಕೇಷನೇ ಇಲ್ಲ ಅಂತ ಹೇಳಿದಾಗ ಆಂಡವ್ ಹೇಳ್ತಾಳೆ ಒಂದೇ ಒಂದು ಕ್ವಾಲಿಫಿಕೇಷನು ಏನು ಅಂದರೆ ನೀನು ನಮ್ಮ ವಂಶದಲ್ಲಿ ಹುಟ್ಟಿದೀಯಾ, ಇಲ್ಲಿ ಯಾದವ ಕುಲದಲ್ಲಿ ಹುಟ್ಟಿದೀಯಾ, ನಿನ್ನೆ ಇರೋದ್ರಿಂದ ಹೂವಿನಿಂದ ನಾರು ಸ್ವರ್ಗಕ್ಕೆ ಅಂದಂಗೆ ನಿನ್ನಿಂದ ನಾವು ಮೋಕ್ಷಕ್ಕೆ ಪಡ್ಕೋತೀವಿ, ನೀನು ನಮ್ಮ ಕುಲದಲ್ಲಿ ಹುಟ್ಟಿದೀಯಾ, ಅದೇ ಒಂದು ಕ್ವಾಲಿಫಿಕೇಷನು ಅಂತ ಹೇಳ್ತಾರೆ. ಹೇಗೆ ದೊಡ್ಡ ಆಫೀಸಲ್ಲಿ ನೌಕರಿಗೆ ಹೋಗ್ತಾನೆ, ನೌಕರಿಗೆ ಹೋದಾಗ ಎಲ್ಲ ಕ್ವಾಲಿಫಿಕೇಷನ್ ಇದ್ದರೂ ಒಂದು ದೊಡ್ಡ ಕ್ವಾಲಿಫಿಕೇಷನ್ ಒಂದು ಇರಬೇಕು, ಏನು? ಇನ್ಫ್ಲೂಯೆನ್ಸ್ ಇಲ್ಲ ಅಂದರೆ ನಿಮಗೆ ಕೆಲಸ ಸಿಗಲ್ಲ. ಅದೇ ರೀತಿ ನೀನೇ ನನಗೆ ಇನ್ಫ್ಲೂಯೆನ್ಸು, ನೀನಿಲ್ಲಿದೆಯಾ, ನೀನಿರುವಾಗ அறிவொன்றுமில்லாத ஆய்குலத்து ಉಂತನ್ನೈ ಪಿರಿವಿ ಪೆರುಂದನೆಯಂ ಪುಣ್ಯಂ ಯಾಮುಡಿಯಂ. ಆ ಒಂದು ಪುಣ್ಯ ನಮ್ಮಲ್ಲಿದೆ, ಆ ಕ್ವಾಲಿಫಿಕೇಷನ್ ಒಂದಿದೆ ನಮ್ಮಲ್ಲಿ. ಕುರೆವೊಂದ್ರುಮಿಲ್ಲಾದ ಗೋವಿಂದ ಅಂದರೆ ನಿನ್ನನ್ನು ಗೋವಿಂದ ಅಂತ ಕರೆದ್ರೆ, ಈ ಒಂದು ಗೋ ಅಂದರೆ ಭೂಮಿ, ಭೂಮಿಯನ್ನು ಆಳಿದ ಮತ್ಸ್ಯಾವತಾರಿ ಅವನು ಗೋವಿಂದ. ಒಬ್ಬ ಬರೀ ಸುಳ್ಳು ಹೇಳ್ತಾ ಇರ್ತಾನೆ, ಪ್ರಪಂಚದಲ್ಲಿ ಅವನು ಬಿಟ್ಟರೆ ಸುಳ್ಳುಗಾರ ಯಾರೂ ಇಲ್ಲ. ಕಡೆಗೆ ಅವನು ಬಂದು ಲಕ್ಷ್ಮಿಯ ಚರಣದಲ್ಲಿ ಬೀಳ್ತಾನೆ. ಲಕ್ಷ್ಮಿ ಚರಣದಲ್ಲಿ ಬಿದ್ದಾಗ ಲಕ್ಷ್ಮಿ ಹೇಳ್ತಾಳೆ, ಮಗು ಬಂದಿದೆ, ನೀವು ಅವನಿಗೆ ಕ್ಷಮಿಸ್ಬಿಟ್ಟು ಅವನಿಗೆ ಶರಣಾಗತಿ ಮಾಡ್ಕೊಳ್ಳಿ ಅಂತ. ನಾರಾಯಣ ಹೇಳ್ತಾನೆ, 7 ಜನ್ಮ ಅವನು ಮತ್ಸ್ಯದ ಅವತಾರ, ಮತ್ಸ್ಯದಾಗಿ ಮೀನಾಗಿ ಹುಟ್ಟಬೇಕು, ಆಮೇಲೆ ಅವನು ಮೋಕ್ಷ ಅಂತ. ಆವಾಗ ಲಕ್ಷ್ಮಿ ಹೇಳ್ತಾಳೆ, ಆ ಮಗು ಎಲ್ಲ ಅಷ್ಟೆಲ್ಲ ಕಷ್ಟಪಡೋದು ಬೇಡ, ಒಂದು ಕೆಲಸ ಮಾಡು, ನೀನೇ ಆ ಒಂದು ದೊಡ್ಡ ಮತ್ಸ್ಯ ಆಗಿ ಅವತಾರ ಮಾಡಿಬಿಡು ಅಂತ. ಅವನಿಗೋಸ್ಕರ ಮತ್ಸ್ಯಾವತಾರಿ ಆಗ್ತಾನೆ. ಹೇಗೆ ಅಂದರೆ ಮಗುಗೆ ಹೋಮ್ವರ್ಕ್ ಜಾಸ್ತಿ ಇರುತ್ತೆ, ಹೋಮ್ವರ್ಕ್ ಜಾಸ್ತಿ ಇರುವಾಗ ಅಮ್ಮನ ಹತ್ರ ಹೋಗಿ, ಅಮ್ಮ ಹೋಮ್ವರ್ಕ್ ಜಾಸ್ತಿ ಇದೆ ಅಂದರೆ ನಿಮ್ಮ ಅಪ್ಪ ಏನೋ ಕೆಲಸ ಇಲ್ಲ ಕೂತಿದ್ದಾರೆ, ಅವ್ರ ಹತ್ರ ಬರ್ಸ್ಕೊಂಡ್ಬಿಟ್ಟು